ದಿನದಿಂದ ದಿನಕ್ಕೆ ಎರಡು ಮತಕ್ಷೇತ್ರಗಳಲ್ಲೂ ಕೂಡ ರಣರೋಚಕವಾದಂತಹ ಹಂತ ತಲುಪ್ತಾ ಇತ್ತು. ಈ ಒಂದು ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಏನು ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಳೆ ಎರಡೂ ಕ್ಷೇತ್ರಗಳಲ್ಲಿ ಮತದಾನ ಆಗುತ್ತೆ. ಇಂದು ಸಂಜೆ 5 ಗಂಟೆಯಿಂದ ಈಗ ಮತದಾನಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮನೆ ಮನೆ ಪ್ರಚಾರಕ್ಕೆ ಇಂದು ಸಂಜೆ 5 ಗಂಟೆಯಿಂದ ತೆರಳುತ್ತಾರೆ. ಮತದಾನಕ್ಕೆ ಎರಡೂ ಕ್ಷೇತ್ರಗಳಲ್ಲೂ ಭರ್ಜರಿ ಪ್ರಿಪರೇಷನ್ಸ್ ನಡೀತಾ ಇದೆ. ಭದ್ರತೆಗಾಗಿ 100 ಪೊಲೀಸರ ನಿಯೋಜನೆ ಆಗಿದೆ. ಎರಡೂ ಕ್ಷೇತ್ರಗಳ ಮತಗಟ್ಟೆಗಳತ್ತ ಆಗಮಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ನಾಳೆ ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಮತದಾನ ನಡೆಯುತ್ತೆ. ಮೇ 4ರಂದು ಮತದಾನದ ಫಲಿತಾಂಶ ಪ್ರಕಟವಾಗುತ್ತೆ. ರಣರೋಚಕ ಹಂತ ತಲುಪ್ತಾ ಇದೆ ಒಂದು ಬೈ ಎಲೆಕ್ಷನ್. ಯಾಕಂದ್ರೆ ನೀವು ಕೂಡ ಗಮನಿಸಿದ್ದೀರಾ, ಈ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ನಾಯಕರು ಈ ಒಂದು ಮತವನ್ನ ಯಾಚನೆ ಮಾಡೋದಕ್ಕೆ ಮನೆ ಮನೆಗೆ ತೆರಳಿ ಯಾವ ರೀತಿ ಪ್ರಚಾರವನ್ನ ಮಾಡ್ತಾ ಇದ್ರು ಅಂತ ಹೇಳಿ. ಈಗ ನಾಳೆ ಎರಡೂ ಕ್ಷೇತ್ರಗಳಲ್ಲೂ ಮತದಾನ ಇರೋ ಕಾರಣ ಇವತ್ತು ಸಂಜೆ ಮತ್ತೆ ಇನ್ನೊಂದು ರೌಂಡ್ 5 ಗಂಟೆಯಿಂದ ಮನೆ ಮನೆ ಪ್ರಚಾರಕ್ಕೆ ತೆರಳ್ತಾ ಇದ್ದಾರೆ. ಏನು ಮತದಾನಕ್ಕೆ ಎರಡೂ ಕ್ಷೇತ್ರಗಳಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್, ಒಂದ್ ಕಡೆ ಬಿಜೆಪಿ. ಸೊ ಕಾದ್ ನೋಡ್ಬೇಕಾಗತ್ತೆ. ಮೇ 4ಕ್ಕೆ ಫಲಿತಾಂಶ ಬರುತ್ತೆ. ಈ ಒಂದು ಪ್ರಕಟ ಆದ ನಂತರ ಗೊತ್ತಾಗುತ್ತೆ ಯಾರು ಆ ಕ್ಷೇತ್ರದ MLA ಆಗ್ತಾರೆ ಅಂತ ಹೇಳಿ. ಆದ್ರೆ ಈ ಮತದಾನಕ್ಕೆ ಎರಡೂ ಕ್ಷೇತ್ರಗಳಲ್ಲೂ ಭರ್ಜರಿ ಪ್ರಿಪರೇಷನ್ ನಡೀತಾ ಇರೋದ್ರಿಂದ ಈಗ ಈ ಭದ್ರತೆಯಿಂದಾಗಿ 100 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಎರಡೂ ಕ್ಷೇತ್ರಗಳ ಮತಗಟ್ಟೆಗಳತ್ತ ಆಗಮಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ನಾಳೆ ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಮತದಾನ ನಡೆಯುತ್ತೆ. ಸೊ ಕಾತರದಿಂದ ಕಾಯ್ತಾ ಇರುವಂತಹ ಈ ಒಂದು ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ನಾಳೆ ಮತದಾನ ಆಗುತ್ತೆ. ನಾಳೆ ಆದ ನಂತರ ಮೇ 4ಕ್ಕೆ ಮತದಾನದ ಫಲಿತಾಂಶ ಪ್ರಕಟಣೆ ಆಗುತ್ತೆ. ಹಾಗಿದ್ರೆ ಬಾಗಲಕೋಟೆ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಪ್ರಿಪರೇಷನ್ ನಡೀತಾ ಇದೆ ಅಂತ ನೋಡೋದಾದ್ರೆ 322 ಮತಗಟ್ಟೆ ಅಧಿಕಾರಿಗಳು ಜೊತೆಗೆ ಸಹಾಯಕ ಸಿಬ್ಬಂದಿಗಳು 1500 ಮತದಾರರ ಸಹಾಯಕ ಸಿಬ್ಬಂದಿಗಳು ನಿಯೋಜನೆ ಮಾಡಲಾಗುತ್ತೆ. ಸೂಕ್ಷ್ಮವಾಗಿ ಅತಿ ಸೂಕ್ಷ್ಮವಾಗಿ ಮತಗಟ್ಟೆಗಳಿಗೆ ಹೆಚ್ಚು ಭದ್ರತೆಯನ್ನ ವಹಿಸಲಾಗುತ್ತೆ. ಇನ್ನು ಮತಗಟ್ಟೆಗಳಿಗೆ ತೆರಳಲು ಸಿಬ್ಬಂದಿಗಳು ಮತ್ತೆ ಪಾಸ್ ಅನ್ನ ಎಲ್ಲವೂ ಕೂಡ ಇರಬೇಕಾಗುತ್ತೆ. ಮತಗಟ್ಟೆ ಬಳಿ ಹೋಗಬೇಕು ಅಂತಂದ್ರೆ ಪಾಸ್ಗಳೆಲ್ಲ ಕೂಡ ಇರಬೇಕಾಗುತ್ತೆ. ಇಲ್ಲಾಂದ್ರೆ ಅವ್ರನ್ನ ಮತಗಟ್ಟೆ ಬಳಿ ಬಿಡೋದಿಲ್ಲ. ಅವ್ರ ಸಿಬ್ಬಂದಿ ಅಂದ್ರೂ ಕೂಡ ಬಿಡೋದಿಲ್ಲ. ಬಿಕಾಸ್ ಅದಕ್ಕೆ ಒಂದು ಪಾಸ್ ಅನ್ನು ಕೊಟ್ಟಿರ್ತಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 332 ಮತಗಟ್ಟೆಗಳನ್ನು ಹಾಕಲಾಗ್ತಾ ಇದೆ. ಏನು 322 ಮತಗಟ್ಟೆ ಅಧಿಕಾರಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಾಯಕರನ್ನು ಕೂಡ ಈಗ ನೇಮಕ ಮಾಡಲಾಗ್ತಾ ಇದೆ. ಅಲ್ಲಿ ಈ ಒಂದು ಬೈ ಎಲೆಕ್ಷನ್ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕಿಂತ ಬಹುಮುಖ್ಯವಾಗಿ ನಾಳೆ ನಡೆಯುವಂತಹ ಎಲೆಕ್ಷನ್ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡಿಬಾರದು ಅಂತೇಳಿ ಈಗ ಏನು ಈ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಈ ಎಲೆಕ್ಷನ್ ಅಂತ ಬಂದಾಗ ಪಕ್ಷ ಪ್ರತಿಪಕ್ಷಗಳ ನಡುವೆ ವಾಗ್ವಾದಗಳು ಅಥವಾ ಮತ್ತೊಂದು ಮಗದೊಂದು ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡಿಬಾರದು ಅಂತೇಳಿ ಈಗ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಮತದಾನದಲ್ಲಿ ಯಾವುದೇ ಎಡವಟ್ಟು ಆಗಬಾರ್ದು, ಏನೂ ಆಗಬಾರ್ದು. ಸುಸೂತ್ರವಾಗಿ ಈ ಒಂದು ಬಾಗಲಕೋಟೆಯ ಮತ್ತೆ ದಾವಣಗೆರೆ ದಕ್ಷಿಣದ ಎಲೆಕ್ಷನ್ಗಳೇನಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಂಪ್ಲೀಟ್ ಆಗಿ ಸುಸೂತ್ರವಾಗಿ ನಡಿಬೇಕು ಅಂತೇಳಿ ಈಗ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಪ್ರಿಪರೇಷನ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಈಗ ಸಂಪರ್ಕಕ್ಕೆ. ಮುರುಗೇಶ್ ಹಳ್ಳಿ, ಈಗ ಬಾಗಲಕೋಟೆಯಲ್ಲೇನೋ ಸಖತ್ತಾಗಿ ಈ ಒಂದು ಬೈ ಎಲೆಕ್ಷನ್ಗೆ ಪ್ರಿಪರೇಷನ್ ನಡೆಸ್ಕೊಳ್ತಾ ಇದ್ದಾರೆ. ಯಾವ ರೀತಿ ಆಗಿದೆ ಎಲೆಕ್ಷನ್ ಪ್ರಿಪರೇಷನ್? ಸಂಪರ್ಕ ಕಡಿತವಾಗಿದೆ. ಮತ್ತೆ ಅವರನ್ನ ಸಂಪರ್ಕಕ್ಕೆ ತೆಗೆದುವಂತಹ ಪ್ರಯತ್ನವನ್ನ ಬರ್ತೇವೆ. ಈಗ ಬಾಗಲಕೋಟೆಯಲ್ಲಿ ಎಲೆಕ್ಷನ್ ಪ್ರಿಪರೇಷನ್ ನಡೀತಾ ಇರೋ ಹಿನ್ನೆಲೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಅಂತ ಹೇಳಿ. ಸೊ ಈಗ ಈ ಪ್ರಿಪರೇಷನ್ ಆದ ನಂತರ ಇವತ್ತು ಸಂಜೆಯಿಂದಲೇ ಬಾಗಲಕೋಟೆಯಲ್ಲಿ 5 ಗಂಟೆಯಿಂದ ಮತ್ತೆ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಇವತ್ತು ಕೊನೆಯ ಪ್ರಚಾರ ಆಗಿರುತ್ತೆ. ಮಾಡೋದಿದ್ರೆ ಇವತ್ತೇ ಮಾಡಬೇಕು, ಇಲ್ಲಾಂದ್ರೆ ಇನ್ನು ಪ್ರಚಾರ ಮಾಡೋದಕ್ಕಾಗೋದಿಲ್ಲ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಇವತ್ತು ಸಂಜೆ 5 ಗಂಟೆಗೆ ಬಾಗಲಕೋಟೆಯ ಮನೆ ಮನೆಗೆ ತೆರಳಿ ಏನು ಈ ಮತ ಪ್ರಚಾರವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಬಿಜೆಪಿ ಎರಡೂ ಕೂಡ ರೆಡಿ ಆಗಿದೆ. ಎರಡೂ ಕ್ಷೇತ್ರಗಳಲ್ಲಿ ಕೂಡ, ಅದರಲ್ಲೂ ಬಾಗಲಕೋಟೆಯಲ್ಲಿ ಈಗ ಬಾಗಲಕೋಟೆ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತವನ್ನು ಕೇಳೋದಕ್ಕೆ ಅಂತ ಈಗ ಮತ್ತೊಮ್ಮೆ ಹೋಗ್ತಾ ಇದ್ದಾರೆ. ಇದು ಫೈನಲ್ ಮತ ಕೇಳೋದಕ್ಕೆ ಹೋಗ್ತಾ ಇರೋದು. ನೆಕ್ಸ್ಟು ನಾಳೆ ಒಂದು ಮತ ಏನಿರುತ್ತೆ ಅದು ಮತ ನಡೆಯುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುರುಗೇಶ್ ಸಂಪರ್ಕಕ್ಕೆ. ಮುರುಗೇಶ್, ನನ್ನ ಧ್ವನಿ ಕೇಳ್ತಿದ್ಯಾ? ಮುರುಗೇಶ್, ಈಗ ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿ ಪ್ರಿಪರೇಷನ್ ನಡೀತಾ ಇದೆ, ಮತ್ತೆ ಯಾವ ರೀತಿ ಬಾಗಲಕೋಟೆಯಲ್ಲಿ ಮನೆ ಮನೆಗೆ ಇವತ್ತು ಹೋಗಿ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಮತ ಕೇಳೋದಕ್ಕೆ ಅಂತ?
ಈತರ ಇವತ್ತು ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತೆ ಇಬ್ಬರು ಅಭ್ಯರ್ಥಿಗಳು ಇವತ್ತು ಕೂಡ ಮನೆ ಮನೆಗೆ ತೆರಳಿ ಮತ ಯಾಚನೆ ಮಾಡುವಂತ ಸಂದರ್ಭ ಕೂಡ ಇವತ್ತು ಜರುಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಿರಂಗ ಪ್ರಚಾರ ತೆರೆ ಬಿದ್ದ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ತಮ್ಮ ಏನು ಮತದಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮಗೆ ಮತದಾನವನ್ನು ಮಾಡಿ ಎಂಬ ನಿಟ್ಟಿನಲ್ಲಿ ಕೂಡ ಇವತ್ತು ಮತದಾನ ಮಾಡ್ತಾ ಇದ್ದಾರೆ. ಒಂದು ಒಟ್ಟಿನಲ್ಲಿ ಈಗಾಗಲೇ ಒಂದು ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಈಗಾಗಲೇ ಸಂಬಂಧಪಟ್ಟಂತೆ ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಹೀಗಾಗಿ ಸಾಕಷ್ಟು ಒಂದು ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಒಂದು ಗಟ್ಟೆಗೆ ಈಗಾಗಲೇ ಸಾಕಷ್ಟು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡು ಈಗಾಗಲೇ ಅವರನ್ನು ಕಳಿಸಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ನಾಳೆ ಬೆಳಗ್ಗೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗುತ್ತೆ. ಆ ಪ್ರಕ್ರಿಯೆಯಿಂದ ಬೆಳಗ್ಗೆಯಿಂದ ಆರಂಭವಾಗಿ ಮತ್ತು ಸಾಯಂಕಾಲ 5 ಗಂಟೆವರೆಗೆ ಮತದಾನ ಮಾಡುವಂತ ಎಲ್ಲರೂ ಮತದಾರರಿಗೆ ಸಾಕಷ್ಟು ಪ್ರಭುಗಳಿಗೆ ಒಂದು ರೀತಿಯಾಗಿ ಎಲ್ಲವನ್ನೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತಿಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ನಾಳೆ ಇದು ಒಂದು ಪ್ರತಿಷ್ಠಿತವಾದಂತ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಾಳೆ ಮತದಾರ ಪ್ರಭುಗಳ ಅವರ ಆಶೀರ್ವಾದ ಯಾರಿಗೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮನೆ ಮಾಡಿದೆ ಅಂತ ಹೇಳ್ಬೋದು. ಎಸ್ ಮುರುಗೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.